ನಾಳೆ JDS ಪಕ್ಷದ ಬೆಳ್ಳಿ ಹಬ್ಬವನ್ನು ಅದ್ಧೂರಿಯಾಗಿ ಬೆಂಗಳೂರು ನಗರದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ವರಿಷ್ಠರ ಒಂದು ಸಂಕಲ್ಪ ಏನಿತ್ತು ಅದರ ಪ್ರಕಾರ ಇಲ್ಲಿ ಈ ಕೆಂಗೇರಿ ಭಾಗದಲ್ಲಿ ಈ ಒಂದು ಕಮರಘಟ್ಟ ಒಂದು ಆಟದ ಮೈದಾನದಲ್ಲಿ ಕಳೆದ ಒಂದು ವಾರಗಳಿಂದ ಈ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಾಳೆ ನಡೆಯುವಂಥ ಏಪ್ರಿಲ್ 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ಪಕ್ಷದ ವರಿಷ್ಠ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಮ್ಮ ನಾಯಕರಾದಂಥ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಇದು ನಡೀತದೆ. ನಮ್ಮ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮುಖಂಡರುಗಳು, ಪ್ರಮುಖರು ಎಲ್ಲರೂ ಕೂಡ ಇರ್ತಾರೆ. ಬೆಂಗಳೂರು ನಗರದಲ್ಲಿ ಬಹಳ ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ. ಮುಂದಿನ ದಿನಗಳಲ್ಲಿ GBA ಎಲೆಕ್ಷನ್ ಬರೋದ್ರಿಂದ 5 ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಕೂಡ ಒಂದು ಶಕ್ತಿಯುತವಾಗಿ ಒಂದು ಬಲವರ್ತನೆಯನ್ನು, ಸಂಘಟನೆಯನ್ನು ಹೆಚ್ಚೆಚ್ಚು ಮಾಡಬೇಕು JDS ಪಕ್ಷದ ವತಿಯಿಂದ ಅಂತೇಳಿ ಇದನ್ನು ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿರತಕ್ಕಂಥದ್ದು. ಬಹುಶಃ ಈ ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಇನ್ನಷ್ಟು ಶಕ್ತಿಯುತವಾಗಿದೆ ಅನ್ನೋದನ್ನು ಈ ರಾಜ್ಯದ ಜನರು ನೋಡಿದ್ದಾರೆ. ಬಹುಶಃ ಕುಮಾರಣ್ಣವರ ಅಧಿಕಾರಾವಧಿಯಲ್ಲಿರ್ಬೋದು, ದೇವೇಗೌಡರು ಸಾಹೇಬರ ಅಧಿಕಾರಾವಧಿಯಲ್ಲಾಗಿರ್ಬೋದು, ಅವರು ಮಾಡಿರತಕ್ಕಂಥ ಜನಪರವಾದಂಥ ಕೆಲಸಗಳು ಇವತ್ತು ಕೂಡ ನಮ್ಮ ಕಣ್ಮುಂದೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಜನರಿಗೆ ನಾವು ಏನೇನು ಮಾಡಿದ್ದೀವಿ ಅನ್ನೋದನ್ನು ಮನವರಿಕೆ ಮಾಡುವಂಥ ಕೆಲಸ ಆಗಬೇಕು ಅನ್ನೋದನ್ನೇ ನಮ್ಮ ಉದ್ದೇಶ ಕೂಡ ಇತ್ತು. ಈಗ ಡಿಜಿಟಲ್ ಯುಗ ಇರೋದ್ರಿಂದ ಹೆಚ್ಚೆಚ್ಚು ಪ್ರಚಾರ ಮಾಡಿ ಪ್ರತಿಯೊಂದು ಮತದಾರರ ಮನಸ್ಸಲ್ಲಿ ಗೆಲ್ಲುವಂಥ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಈ ಒಂದು ದೊಡ್ಡ ಕಾರ್ಯಕ್ರಮ, ಜನರ ಸಮಾವೇಶ ಮತ್ತು ಜನತಾ ದಳದ ಸಮಾವೇಶ ಮತ್ತು ಪಕ್ಷದ JDS ಪಕ್ಷದ ಬೆಳ್ಳಿ ಹಬ್ಬ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರು ಇಲ್ಲೇ ಏನಕ್ಕೆ ಈ ಭಾಗದಲ್ಲಿ ಏನಕ್ಕೆ ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಬೆಂಗಳೂರು ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಗುಂಡಿಗಳು ಮುಚ್ಚಕ್ಕಾಗ್ತಾ ಇಲ್ಲ. ಇವತ್ತು ಬಿ ಖಾತಾನ ಈ ಖಾತಾ ಮಾಡ್ತೀವಿ ಅಂತೇಳಿ ಒಂದಷ್ಟು ದುಡ್ಡನ್ನು ಕಟ್ಟಿಸ್ಕೊಂಡು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಆಗಲಿ, ನೀವು ಕರೆಂಟ್ ಬಿಲ್ ತಗೊಳ್ಳಿ, ನೀರು ಬಿಲ್ ತಗೊಳ್ಳಿ, ಯಾವುದೇ ಒಂದು ಕೆಲಸಗಳಿಗೆ ಕೂಡ ಇವತ್ತು ಸ್ಟಾಂಪ್ ಡ್ಯೂಟಿ ಇರ್ಬೋದು, ಪ್ರತಿ ಹಂತದಲ್ಲಿ ಕೂಡ ಇವತ್ತು ಹೆಚ್ಚೆಚ್ಚು ಮಾಡಿ ಜನರ ಒಂದು ಜೋಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಳ ಹಾಕಬೇಕಾಗಿದ್ರೆ NDA ಸರ್ಕಾರ ಬರಬೇಕು. ಅದಕ್ಕೆ ನರೇಂದ್ರ ಮೋದಿಜಿಯವರ ಕೇಂದ್ರದಲ್ಲಿ, ರಾಜ್ಯಕ್ಕೆ ಕುಮಾರಣ್ಣವರು ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ 28ರ ಚುನಾವಣೆಯಲ್ಲಿ NDA ಸರ್ಕಾರ ಬರೋದನ್ನು ಯಾರ ಕೈಲಿ ತಪ್ಪಿಸೋಕ್ಕಾಗಲ್ಲ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು ಕೂಡ ಅಷ್ಟೇ ಸತ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.